ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಬೆಳಗ್ಗಿಂದ ಏನೇನು ಮಾಡ್ತೀನಿ ಎಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇವತ್ತು ತಿಂಡಿಗೆ ನಮ್ಮ ಸೌತ್ ಕೇಂದ್ರ ಸ್ಪೆಷಲ್ ಹುಳಿ ಅವಲಕ್ಕಿ ಅಂತೀವಿ ನಾವು, ಅದನ್ನು ರೆಡಿ ಮಾಡಿದೆ ನಾನು. ಅದನ್ನು ನಿಮಗೂ ತೋರಿಸ್ತೀನಿ ಬನ್ನಿ. ಹಾಗೆ ನಾನು ತಿಂಡಿ ಮಾಡ್ತಾ ಜೊತೆಗೆ ಅಡುಗೆನೂ ರೆಡಿ ಮಾಡ್ತಾ ಇರ್ತೀನಿ. ಅಡುಗೆನೂ ಏನೇನು ಸ್ಪೆಷಲ್ ಏನಿಲ್ಲ, ಸಿಂಪಲ್ ಅಡುಗೆ, ಅದನ್ನು ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಇದು ನಮ್ಮ ಸೌತ್ ಕೇಂದ್ರ ಸ್ಪೆಷಲ್ ಹುಳಿ ಅವಲಕ್ಕಿ ಅಂತ. ಇದ್ರ ಜೊತೆಗೆ ಹಪ್ಪಳ ಮತ್ತು ಮೊಸರು ಹಾಕೊಂಡು ತಿನ್ನೋಕ್ಕೆ ತುಂಬ ರುಚಿ. ಇದು ಇವತ್ತಿನ ತಿಂಡಿ ನಂದು. ಹಾಗೆ ಇಲ್ಲಿ ನನ್ನ ಸಾಂಬಾರು ಕುದೀತಾ ಇದೆ, ಸೊಪ್ಪಿನ ಸಾಂಬಾರು. ಅದಕ್ಕೆ ಮಧ್ಯ ಒಂದು 3 ಆಲೂಗಡ್ಡೆನ ಕಟ್ ಮಾಡಿ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತಲ್ವ ಅಂತ. ಸೊಪ್ಪಿನ ಸಾಂಬಾರಿಗೆ ಆಲೂಗಡ್ಡೆನು ಮಿಕ್ಸ್ ಮಾಡಿದ್ದೀನಿ. ಕುದೀತಾ ಇದೆ ಅದು. ಅದಕ್ಕೆ ಕುದ್ದ ಮೇಲೆ ಒಗ್ಗರಣೆ ಕೊಟ್ಟರೆ ಮುಗೀತು. ಬೆಳ್ಳುಳ್ಳಿ ಒಗ್ಗರಣೆ ಬೇಕಿದ್ರೂ ಕೊಡ್ಬೋದು, ಸಾದಾ ಒಗ್ಗರಣೆ ಬೇಕಿದ್ರೂ ಕೊಡ್ಬೋದು, ಅವರವರ ಇಷ್ಟ ಆಯಿತಾ. ಹಾಗೆ ಇಲ್ಲಿ ನಾನು ತಂಬುಳಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ, ರುಬ್ಬಿ ಇಟ್ಟಿದ್ದೀನಿ ತಂಬುಳಿಗೆ. ಮಧ್ಯಾಹ್ನ ಊಟದ ಹೊತ್ತಿಗೆ ಅದಕ್ಕೆ ಒಗ್ಗರಣೆ ಮಾಡಿ ದಪ್ಪ ಮಜ್ಜಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ರೆಡಿ. ಹಾಗೆ ಒಂದು ಪಲ್ಯ ಮಾಡ್ತೀನಿ. ಚಪಾತಿ ಹಿಟ್ಟು ಕಲಸಿ ಇಡಬೇಕೀಗ. ಚಪಾತಿನೂ ಮಾಡ್ತೀನಿ. ಗಂಟೆ ಇನ್ನೂ ಹೆಚ್ಚಾಗಲಿಲ್ಲ, ಗಂಟೆ ಇನ್ನೂ 8 ಗಂಟೆ. ಈಗ ತಿಂಡಿ ಕೊಡಬೇಕು ಅಮ್ಮನಿಗೆ ಹಾಗೂ ಯಜಮಾನರಿಗೆ. ತಿಂಡಿ ಕೊಟ್ಟು ಮುಂದಿನ ಕೆಲಸ. ಎಲ್ಲರೂ ಏನು ಮಾಡ್ತಿದ್ದಾರೆ ಅದನ್ನು ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಯಜಮಾನರು ಪೇಪರ್ ಓದ್ತಾ ಇದ್ದಾರೆ, ಈ ಕಡೆ ಅಮ್ಮ ಪೇಪರ್ ಓದ್ತಾ ಇದ್ದಾಳೆ. ಎಂತ ಮಾಡ್ತಿದ್ಯಾ ಅಮ್ಮ? ಹಾಂ, ಪೇಪರ್ ಓದ್ತಾ ಇದ್ದಾರೆ. ಬೆಳಿಗ್ಗೆದು ಪೇಪರ್ ಓದೋದು ಅವರ ಇಷ್ಟದ ಕೆಲಸ. ಗಂಟೆ 8 ಗಂಟೆ 20 ನಿಮಿಷ ಆಯಿತು. ಇನ್ನು ನಾನು ತಿಂಡಿ ಕೊಟ್ಟು ಆಮೇಲೆ ನಿಮ್ಮೊಟ್ಟಿಗೆ ಸಿಗ್ತೇನೆ. ತಿಂಡಿಯ ಸಮಯ. ಅಮ್ಮ, ನಮ್ಮನೆಯವರು ಎಲ್ಲ ತಿಂಡಿ ತಿಂತಾ ಇದ್ದಾರೆ, ನಾನು ತೊಗೊಳ್ತೀನಿ ಈಗ ತಿಂಡಿ. ಹುಳಿ ಅವಲಕ್ಕಿ ಇವತ್ತಿನ ತಿಂಡಿ. ಅದೇ ತೋರಿಸಿದ್ನಲ್ಲ ನಿಮಗೆ, ತುಂಬ ರುಚಿಯಾಗಿರುತ್ತೆ. ಇದರ ರೆಸಿಪಿನೂ ನನ್ನ ಚಾನಲಲ್ಲಿದೆ, ನೀವು ನೋಡಿದರೆ ನಿಮ್ಗೆ ಸಿಗುತ್ತೆ. ಏನಿಲ್ಲ, ತೆಂಗಿನಕಾಯಿ ಜೊತೆಗೆ ಸ್ವಲ್ಪ ಹಸಿ ಸಾಸಿವೆ, ಸ್ವಲ್ಪ ಹಸಿ ಸಾಸಿವೆ ಹಾಗೂ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಹುಣಸೆ ಹಣ್ಣು ಹಾಕ್ಕೊಂಡ್ಬಿಟ್ಟು, ಅಥವಾ ಹುಣಸೆ ಹಣ್ಣಿನ ಪಲ್ಪ್ ಹಾಕಿದರೂ ಆಗುತ್ತೆ, ನೀವು ರುಬ್ಕೊಂಡು ಬಿಡಬೇಕು ನೈಸಾಗಿ. ಆಮೇಲೆ ಒಗ್ಗರಣೆ ಹಾಕಿ ಚಟ್ನಿ ಥರ ರುಬ್ಕೊಂಡಿದ್ದನ್ನು ಹಾಕಿ ಉಪ್ಪು ಬೆಲ್ಲ ಎಲ್ಲ ಹಾಕಿ ಆ ಮಸಾಲೆ ಫ್ರೈ ಮಾಡಿಕೊಂಡು ಅದಕ್ಕೆ ಅವಲಕ್ಕಿ ಸೇರಿಸಿಬಿಟ್ರೆ ಮಿಕ್ಸ್ ಮಾಡಿದರೆ ಹುಳಿ ಅವಲಕ್ಕಿ ರೆಡಿ. ತುಂಬ ರುಚಿಯಾಗಿರುತ್ತೆ. ಅಬ್ಬಬ್ಬಬ್ಬಾ, ತಿಂಡಿ ಆದಮೇಲಂತೂ ಗರಂ ಕಾಫಿ ನಮಗೆ ಬೀಳಲೇಬೇಕು. ನಾನು ಹೇಳ್ತಾ ಇರ್ತೀನಲ್ವ, ಎನರ್ಜಿ ಕೊಡೋದೇ ಕಾಫಿ ಅಂತ. ಹಾಗೆ ಕಾಫಿ ತೊಗೊಂಡು ಹೋಗ್ತಾ ಎಲ್ಲರಿಗೆ ಕೊಟ್ಟು ಮಜಾ ಮಾಡಿಕೊಂಡು ಏನೋ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಕಾಫಿ ಕುಡಿಯೋ ಸಮಯ ಅಲ್ವಾ. ಹಾಗೆ ಆಮೇಲೆ ಕಾಫಿ ಕುಡಿದ್ಮೇಲೆ ಒಂದೊಂದೇ ಮನೆ ಕೆಲಸ ಮುಗಿಸ್ತೀನಿ. ಬಡ ಮನೆ ಕ್ಲೀನಿಂಗ್ ಮಾಡಿದೆ, ಅದೆಲ್ಲ ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ಹಾಗೆ ಬಟ್ಟೆ ಒಗೆದು ವಾಷಿಂಗ್ ಮೆಷಿನಿಗೆ ಹಾಕಿದ್ದೆ ಬಟ್ಟೆಗಳನ್ನೆಲ್ಲ, ಅದನ್ನು ಹೊರಗಡೆ ಒಣಗಿಸ್ತೀನಿ. ಆಮೇಲೆ ಅಮ್ಮನ ವಾಕಿಂಗ್ ಕರ್ಕೊಂಡು ಹೋಗಬೇಕು. ಹೀಗೆ ಕೆಲಸಗಳಿಗೇನು ಪುರ್ಸೊತ್ತಿರಲ್ಲ, ಮನೆ ಕೆಲಸ ಅಂತೀವಿ ನಾವು. ಒಂದು ಅಂತ ತುಂಬ ಆಗಿಬಿಡತ್ತೆ. ಅದು ನಾನು ಅಮ್ಮಂಗೆ ತಮಾಷೆ ಮಾಡ್ತಾ ಇದ್ದೆ, ಅಮ್ಮ ನಿನ್ನ ಕೂದಲು ಇನ್ನೂ ಎಷ್ಟೊಂದು ಕಪ್ಪಿದೆ, ನಮ್ಮದೇ ಬಿಳಿಯಾಗಿಬಿಟ್ಟಿದೆಯಲ್ಲ ಅಂತ ತಮಾಷೆ ಮಾಡ್ತಾ ಇದ್ದೆ. ಹೀಗೆ ತಮಾಷೆ ಮಾಡಿಕೊಂಡು ನಮ್ಮ ಬೆಳಗಿನ ಸಮಯ ಕಳೀತಾ ಇರುತ್ತೆ. ಹೀಗೆ ತಿಂಡಿ ಎಲ್ಲ ತಿಂದು ಕಾಫಿ ಎಲ್ಲ ಕುಡಿದು ಆಮೇಲೆ ನಾನು ನನ್ನ ಕೆಲಸಗಳಲ್ಲಿ ಬ್ಯುಸಿ. ಆಮೇಲೆ ಸ್ನಾನ ಎಲ್ಲ ಮುಗಿಸಿ ಬಂದೆ, ಅಮ್ಮನ ಸ್ನಾನ ಕಳಿಸ್ದೆ. ಹಾಗೆ ಬಟ್ಟೆ ಎಲ್ಲ ಒಗೆದು ಬಾಲ್ಕನಿಲಿ ಒಣಗ್ಸೋಕ್ಕೆ ರೆಡಿಯಾದೆ. ಅಷ್ಟರೊಳಗೆ ಅಮ್ಮನಿಗೆ ತಿಂಡಿ ಆದ ತಕ್ಷಣ ಮಾತ್ರೆ ಕೊಡೋಕ್ಕಿರುತ್ತೆ. ಆ ಮಾತ್ರೆನೂ ಕೊಟ್ಟು ಅಮ್ಮನಿಗೆ, ಅವರಿಗೆ ನೆನಪುಳಿಯೋದಿಲ್ಲ ಮಾತ್ರೆ ಎಲ್ಲ, ನಾವೇ ನೆನಪು ಮಾಡಿ ಮಾತ್ರೆಗಳನ್ನು ದಿನ ಕೊಡ್ತಾ ಇರಬೇಕು. ಹಾಗೆ ಮಾತ್ರೆಗಳನ್ನು ಕೊಟ್ಟು ನನ್ನ ಕೆಲಸನ ಮುಂದುವರಿಸ್ತಾ ಇದ್ದೆ. ಇದೇ ಅಲ್ವ ನಮ್ಮ ದಿನಚರಿ ಅಂದರೆ, ಇನ್ನೇನಿರುತ್ತೆ, ಪ್ರತಿಯೊಬ್ಬರ ಕೆಲಸನೂ ಇದೇ ಇರುತ್ತೆ. ಹಾಗೆ ಸ್ನಾನ ಮುಗಿಸಿ ಬಂದೆ, ಬಟ್ಟೆ ಒಗೆದು ವಾಷಿಂಗ್ ಮೆಷಿನಿಂದ ಬಟ್ಟೆನೆಲ್ಲ ತೆಗೆದು ಎಲ್ಲ ಒಣಗಿಸ್ತಾ ಇದ್ದೀನಿ. ಹೀಗೆ ನಂದಾದ ನಂತರ ಅಮ್ಮನ ಸ್ನಾನ ಆಯಿತು. ಹೀಗೆ ಎಲ್ಲರ ಬಟ್ಟೆಗಳನ್ನು ಒಟ್ಟಿಗೆ ವಾಷಿಂಗ್ ಮೆಷಿನಿಗೆ ಹಾಕಿದೆ. ಯಜಮಾನ್ರ ಸ್ನಾನವೂ ಆಗಿತ್ತು. ಎಲ್ಲನೂ ಒಂದು ರೌಂಡು ವಾಷಿಂಗ್ ಮೆಷಿನಿಗೆ ಹಾಕಿ ಒಣಗಿಸ್ತಾ ಇದ್ದೀನಿ. ಬಿಸಿಲಿರುತ್ತಲ್ವ ತುಂಬ ಚೆನ್ನಾಗೀಗ, ಹಾಗಾಗಿ ಏನು ಒಣಗಿಸಿ ನಿಮಗೊಂದು ಗಂಟೆಗೆ ಬಟ್ಟೆ ಎಲ್ಲ ಒಣಗೋಗ್ಬಿಡತ್ತೆ. ಬಟ್ಟೆ ಎಲ್ಲ ಸಂಜೆ ಮಡಚಿಡೋದು ಸಂಜೆ ಕೆಲಸ ಅಲ್ವಾ. ಆಮೇಲೆ ಇದೆಲ್ಲ ಮುಗಿಸಿಬಿಟ್ಟು ಒಂದು ರೌಂಡು ಟೀ ಎಲ್ಲ ಕೊಟ್ಟು ಅಮ್ಮನ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಹೀಗೆ ನಮ್ಮ ದಿನಚರಿ ನಡೀತಾ ಇರುತ್ತೆ. ವಾಕಿಂಗ್ ಹೋಗಿ ಬರೋ ಖುಷಿ ಅಂತೂ ನನಗಂತೂ ತುಂಬ. ಅಮ್ಮಂಗೂ ಇಷ್ಟ. ಬೆಳಿಗ್ಗೆ ಒಂದು ಸಣ್ಣ ರೌಂಡ್ ಅವರಿಗೆ, ಸಂಜೆ ಒಂದು ಸಣ್ಣ ರೌಂಡು ಕರ್ಕೊಂಡು ಹೋಗಿ ಬರೋದು. ಅವರಿಗೂ ಟೈಮ್ ಪಾಸ್ ಆಗಬೇಕಲ್ಲ. ಹಾಗಾಗಿ ಇಲ್ಲ ಅಂದರೂ ನಾವು ವಾಕಿಂಗ್ ಮಾಡೇ ಮಾಡ್ತೀವಿ. ನಾವು ವಾಕಿಂಗ್ ತಪ್ಪಿಸೋದೇ ಇಲ್ಲ. ಅರ್ಲಿ ಮಾರ್ನಿಂಗ್ ವಾಕಿಂಗ್ ಕಮ್ಮಿ ಆಗಿದೆ ನಮ್ಮದು. ಚಳಿಗಾಲ ಬಂದವಾಗಿಂದ ಕಡಿಮೆ ಆಗಿದ್ದು, ಇನ್ನೂ ನಾವು ಶುರು ಮಾಡ್ಕೊಳ್ಳಿಲ್ಲ. 11 ಗಂಟೆ ಹೊತ್ತಿಗೆ ವಾಕಿಂಗ್ ಮಾಡ್ತೀವಿ. ಪ್ರತಿದಿನವೂ ಅಷ್ಟೇ 11 ಗಂಟೆಗೆ ವಾಕಿಂಗ್ ಹೋಗಿ ಮುಗಿಸ್ಕೊಂಡು ಬರುವಂಥದ್ದು. ಹೀಗೆ ಅಲ್ವಾ, ನೀವು ನನ್ನ ಹಾಗೆ ಮಾಡ್ತಾ ಇರ್ತೀರಿ. ಎಲ್ಲ ಕೆಲಸಗಳು ಎಲ್ಲರದ್ದು ಇದೇ ಥರ ಇದ್ದಿರುತ್ತೆ. ದಿನದ ರುಟೀನ್ಸ್ ಅಂದರೆ ಹೀಗೆ ಅಲ್ವಾ, ಇದ್ದೇ ಇರುತ್ತೆ. ಹೇಳೋಕ್ಕೇನು ಸ್ಪೆಷಲ್ ಇಲ್ಲ, ಅದರಲ್ಲಿ ಹೇಳ್ತಾ ಹೋಗ್ತೀನಿ ಅಷ್ಟೇ ನಿಮ್ಮ ಜೊತೆಗೆ. ಬನ್ನಿ, ಈಗ ನಮ್ಮ ವಾಕಿಂಗ್ ಸಮಯ. ವಾಕಿಂಗ್ ಹೊರಟ್ವಿ ನಾನು, ಅಮ್ಮ, ನಮ್ಮನೆಯವರು.
ವಾಕಿಂಗ್ ಮಾರ್ನಿಂಗ್ ವಾಕ್. ನಮ್ಮದು ಮಾರ್ನಿಂಗ್ ವಾಕ್ ಅಂದರೆ 11:30 ಗಂಟೆ ಮೇಲೆ ಮಾರ್ನಿಂಗ್ ವಾಕ್. ಬೆಳಿಗ್ಗೆ ಬೇಗ ವಾಕಿಂಗ್ ಇಲ್ಲ. ಈಗ 11 ಗಂಟೆ ಮೇಲೆ. ಇಲ್ಲಿ ಯಜಮಾನರು, ಈ ಕಡೆ ಅಮ್ಮ, 3 ಜನ ಒಟ್ಟಿಗೆ ಒಂದು ರೌಂಡ್ ಹೊಡ್ಕೊಂಡು ಬರೋದು. ನೋಡಿ, ಬಿಸಿಲಲ್ಲಿ ವಾಕಿಂಗ್ ಅದು ಒಂದು ಮಜಾ. ನಮ್ಮದು ಹಾಗೆ ಈಗ ತುಂಬ ಸಮಯದಿಂದ ಬೆಳಿಗ್ಗಿನ ವಾಕಿಂಗು ಸ್ಟಾಪ್ ಆಗಿಬಿಟ್ಟಿದೆ. ನಾವು ಇಷ್ಟೊತ್ತಿಗೆ ವಾಕಿಂಗ್ ಮಾಡೋದು, ಸಂಜೆ ವಾಕಿಂಗ್ ಮಾಡ್ತೀವಿ. ಮತ್ತೆ ನೋಡಿ, ಮರಗಳೆಲ್ಲ ಒಣಗಿ ನಿಲ್ತಾ ಇದ್ದಾವೆ. ಬೇಸಿಗೆ ಬಂತಲ್ವಾ, ಎಲ್ಲ ಎಲೆಗಳೆಲ್ಲ ಉದುರಿ ಮರಗಳು ಬೋಳು. ನೋಡಿ, ಒಣಗಿ ನಿಂತಹ ಮರಗಳು. ಬೇಸಿಗೆ ಬಂದರೆ ಕೇಳಬೇಕಾ, ಆ ಕಡೆ ನೋಡಿ ನೀರು ಇದೆ, ಕಾಣ್ತಾ ಇದೆಯಾ? ನಮ್ಮ ಕಾಂಪೌಂಡ್ ನೆಕ್ಸ್ಟ್ ಕೆರೆ ಇದೆ, ನೀರು ಇದೆ. ಆದರೂ ಬೇಸಿಗೆ ಬಂದ ತಕ್ಷಣ ಹಾಗೆ ಅಲ್ವಾ, ಒಂದು ಸಲ ಎಲೆ ಎಲ್ಲ ಉದುರಿ ಚಿಗುರು ಎಲೆ ಬರುವಂತಹ ಸಮಯ ಅಲ್ವಾ. ಎಲ್ಲ ನೋಡಿ, ಎಲೆಗಳ ರಾಶಿ ಕಾಂಪೌಂಡಲ್ಲಿ ಗುಡಿಸಿ ತಂದ ಎಲೆನೆಲ್ಲ ರಾಶಿ ಹಾಕಿಬಿಡ್ತಾರೆ. ಆಮೇಲೆ ಅದನ್ನು ಗೊಬ್ಬರ ಮಾಡೋಕ್ಕೆ ಉಪಯೋಗಿಸ್ತಾರೆ. ಈ ಥರ ಮರಗಳಿಂದ ಎಲೆ ಉದುರುವಾಗ ಪಾಪ ಕ್ಲೀನ್ ಮಾಡುವವರಿಗೆ ತುಂಬ ಕೆಲಸ. ಎಲೆಗಳು ತುಂಬ ಉದುರಿರುತ್ತೆ. ಎಲ್ಲ ನಮ್ಮ ಕ್ಲೀನಿಂಗ್ ಲೇಡೀಸಿಗೆ ಪಾಪ ಈ ಸೀಸನ್ನಲ್ಲಿ ತುಂಬ ಕೆಲಸ. ಎಷ್ಟು ಕ್ಲೀನ್ ಮಾಡಿದರೂ ಕೆಲಸನೇ ಮುಗಿಯುವುದಿಲ್ಲ. ಒಂದು ಕಡೆ ಬೋಳಾಗಿರೋ ಮರಗಳಾದರೆ ಇನ್ನೊಂದು ಕಡೆ ಹೂಗಳಿಂದ ತುಂಬಿರುವಂತಹ ಮರಗಳು ನೋಡಿ, ಎರಡೂ ಇದೆ ನಮ್ಮ ಕ್ಯಾಂಪಸ್ಸಲ್ಲಿ. ಅಮ್ಮಂದು ನಂದು ವಾಕಿಂಗು. ನಮ್ಮನೆಯವರು ಸ್ವಲ್ಪ ಮುಂದೆ ಹೋಗಿದ್ದಾರೆ ವಾಕಿಂಗ್ ಮಾಡಿಕೊಂಡು. ಅಮ್ಮ ಸ್ವಲ್ಪ ನಿಧಾನ ನಡೀತಾರಲ್ಲ, ಹಾಗಾಗಿ ನಾನು ಅಮ್ಮನ ಜೊತೆ ಸ್ವಲ್ಪ ನಿಧಾನ ವಾಕ್ ಮಾಡ್ತೇನೆ. ಯಜಮಾನರು ಫುಲ್ಲು ಮುಂದೆ ಹೋಗಿಬಿಟ್ಟಿದ್ದಾರೆ ವಾಕಿಂಗ್ ಮಾಡಿ. ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೇನೆ. ಊಟ ಸಮಯ. ವಾಕಿಂಗ್ ಎಲ್ಲ ಮುಗಿಸಿ ಬಂದಮೇಲೆ ಅನ್ನ ಮಾಡಿ, ಅಡುಗೆ ಎಲ್ಲ ಮುಗಿಸಿ ಬಂದಿದ್ದೀನಿ. ಅನ್ನ ಮಾಡಿ, ಚಪಾತಿ ಮಾಡಿ ಊಟ ಮಾಡೋದು ಅಷ್ಟೇ. ಊಟ ಮಾಡುವಾಗ ನಾನು ನಿಮ್ಮ ಜೊತೆ ಸಿಗ್ತೀನಿ. ಗಂಟ್ಲು ಇನ್ನೂ ಸರಿಯಾಗಲಿಲ್ಲ. ಯಾವಾಗ ಸರಿಯಾಗುತ್ತೋ ನನಗೇ ಗೊತ್ತಿಲ್ಲ, ಅಂತಹ ಪರಿಸ್ಥಿತಿ. ಅಮ್ಮಂಗೆ ಊಟಕ್ಕಿಟ್ಟೆ. 1:20 ಆಯಿತು. ನಮಗಿನ್ನೂ ಹಶ್ವಾಗಲಿಲ್ಲ. ನಾವು ಅದಕ್ಕೆ 2 ಗಂಟೆಗೆ ಊಟ ಮಾಡ್ತೀವಿ. ಯಾಕಂದರೆ ವಾಕಿಂಗ್ ಹೋಗಿ ಬಂದ್ವಲ್ಲ, ವಾಕಿಂಗ್ ಹೋಗಿ ಬಂದಮೇಲೆ ದೊಡ್ಡ ಗ್ಲಾಸ್ ಮಜ್ಜಿಗೆ ಕುಡಿದ್ವಿ ಎಲ್ಲರೂ. ಹಾಗಾಗಿ ನಮಗಿಬ್ರಿಗಂತೂ ಹಶು ಸ್ವಲ್ಪ ಕಡಿಮೆನೇ. ವಾಕಿಂಗ್ ಹೋಗಿ ಬಂದ ಕಾರಣ ಮಜ್ಜಿಗೆ ಚೆನ್ನಾಗಿ ಬಿಸಿಲಲ್ವ, ಈಗ ಮಜ್ಜಿಗೆ ಕುಡಿದ ಕಾರಣ ಈಗ ಹಶು ಇಲ್ಲ. ಹಾಗಾಗಿ ಅಮ್ಮ ಎಲ್ಲ ಅವರು 1-1:30 ಒಳಗೆ ಊಟ ಮುಗಿಸ್ತಾರೆ. ಹಾಗಾಗಿ ನಾನು ಅಮ್ಮನಿಗೆ ಬಡಿಸಿದೆ. ನಾವು ಆಮೇಲೆ ಊಟ ಮಾಡ್ತೀವಿ. ಏನು ಅಡುಗೆ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ದೆ, ಆವಾಗ ತೋರಿಸಿದ್ದೆ, ಈಗ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಸೊಪ್ಪಿನ ಹುಳಿ, ಆಲೂಗಡ್ಡೆ ಸೇರಿಸ್ತೀನಿ, ಅದಕ್ಕೆ 2-3 ಆಲೂಗಡ್ಡೆ ಸೇರಿಸ್ತೀನಿ, ತಂಬುಳಿ, ಮೊಸರು, ಪಲ್ಯ, ಚಪಾತಿ, ಅನ್ನ. ಅಮ್ಮ ಊಟ ಮಾಡ್ತಾಯಿದ್ದಾರೆ. ಅವ್ರದ್ದು ಊಟ ಟೈಮು. ಸ್ವಲ್ಪ ವಯಸ್ಸವರೆಲ್ಲ ಹಾಗೆ ಅಲ್ವಾ, ಟೈಮ್ ಊಟ ಮಾಡ್ತಾರೆ. ಹಿಂದಿನವರಿಗೆ ಜೀರ್ಣಶಕ್ತಿನೂ ಚೆನ್ನಾಗಿರುತ್ತೆ. ನಮ್ಮ ಹಂಗಲ್ಲ ಅಲ್ಲ, ನಾವು ಎಷ್ಟೊತ್ತಿಗೋ ಹಶ್ವಾದಾಗ ಒಂಚೂರು ತಿಂತೀವಿ ಅಷ್ಟೇ. ಹಾಗಾಗಿ ಅವ್ರು ಊಟ ಮಾಡಲಿ, ನಾನು ಆಮೇಲೆ ಊಟ ಮಾಡ್ತೀನಿ. ನಾನು ನಮ್ಮ ಮನೆಯವರು 2-2:30 ಹಂಗೆ ಊಟ ಮಾಡ್ತೀವಿ. ಗಂಟೆ ನೋಡಿ 2:25 ಆಯಿತು. ಅಮ್ಮ ಊಟ ಮುಗಿಸಿ ಮ್ಯಾಗಝಿನ್ ಓದ್ತಾ ಕೂತಿದ್ದಾರೆ. ಯಜಮಾನರು ಊಟ ಮಾಡ್ತಾಯಿದ್ದಾರೆ. ನಾನು ಈಗ ಊಟ ತಗೊಳ್ತಾ ಇದ್ದೇನೆ. ಹಶ್ವೇ ಇಲ್ಲ ಅಲ್ಲ ಅಂತ ಒಂದು ಚಪಾತಿ ತಗೊಂಡಿದ್ದೀನಿ. ಆಮೇಲೆ ಒಂದು ತುತ್ತು ಮೊಸರನ್ನ, ಬೇಕಾದರೆ ಮೊಸರನ್ನ ತಿಂತೀನಿ, ಇಲ್ಲ ಅಂದರೆ ಒಂದು ಚಪಾತಿ ಸೈಡಿಗೆ ಮೊಸರು ಹಾಕೊಂಡು ತಿಂದಿರ್ತೀನಿ, ಪಲ್ಯ ಮೊಸರು. ಹಾಗಾಗಿ ಊಟ ಶಾಸ್ತ್ರ ಮುಗಿಸ್ತೀನಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಫ್ರೆಂಡ್ಸ್, ಒಂದು ವಾಕಿಂಗ್ ಮುಗಿಸಿ ಟೈಲರ್ ಹತ್ರ ಹೋಗಿ ಬಂದೆ. ಅಮ್ಮನ ಕರ್ಕೊಂಡು ಟೈಲರ್ ಹತ್ರ ಹೋಗಿನೇ ಒಂದು ವಾಕಿಂಗ್ ಆಯಿತು. ಇದು 2 ದಿನದ ವೀಡಿಯೋ ನಾನು ಕಂಬೈನ್ ಮಾಡಿ ಹಾಕ್ತಾ ಇದ್ದೇನೆ. ನಿನ್ನೆ ಸಂಜೆನೇ ಅದನ್ನು ಕಂಟಿನ್ಯೂ ಮಾಡಿದೆ, ಆಗಲಿಲ್ಲ. ಅಮ್ಮನ ಕರ್ಕೊಂಡು ಅಮ್ಮನ ತಮ್ಮನ ಮನೆಗೆ ಹೋಗಿದ್ವಿ. ಬರೋದು ಲೇಟ್ ಆಯಿತು, ಆ ವಿಡಿಯೋ ಎಂಡ್ ಮಾಡೋಕ್ಕೂ ಆಗಲಿಲ್ಲ. ಹಾಗಾಗಿ ಈಗ ಟೈಲರ್ ಹತ್ರ ಹೋಗಿ ಬಂದೆ. ನಂದು ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಟಿದ್ದೆ. ನಂದು 2 ಬ್ಲೌಸ್ ಕೊಟ್ಟಿದ್ದೆ. ಅಮ್ಮಂದು ಬ್ಲೌಸ್ ಕೊಟ್ಟಿದ್ದೆ. ನಮ್ಮ ಅಮ್ಮನ ಬ್ಲೌಸ್ ನೋಡಿ ಎಷ್ಟು ಸಣ್ಣದು ಅಂತ ನೋಡಿ. ಒಬ್ಬ ಟೈಲರ್ ಹೇಳ್ತಾ ಇರ್ತಾಳೆ, ಇದನ್ನು ಹೊಲಿಯೋಕ್ಕೆ ಕಷ್ಟ ಈ ಬ್ಲೌಸು ಅಂತ ನೋಡಿ. ಸಣ್ಣ ಬ್ಲೌಸ್ ಸೈಜ್. ಹಾಗಾಗಿ ಅಮ್ಮನ ಬ್ಲೌಸು ಇದೆರಡು ಅಮ್ಮಂದು, ಇದೆರಡು ನಂದು. ಇದು ನನ್ನ ಮೆಷರ್ಮೆಂಟ್ ಬ್ಲೌಸು, ಅದು ಒಳಗಿಟ್ಟೆ ಅಮ್ಮನ ಬ್ಲೌಸು. ನಾನು ಸಾರಿ ತೊಗೊಳ್ಳೋದಿಲ್ಲ ಈ ವರ್ಷ ಅಂತ ಡಿಸೈಡ್ ಮಾಡಿದ್ದೆ ಅಲ್ವಾ. ನಾನು ಸಾರಿ ತೊಗೊಳ್ಳಿಲ್ಲ. ನನಗೆ ತಮ್ಮನ ಹೆಂಡತಿ ಒಂದು ಸಾರಿ ಕೊಟ್ಟಿದ್ದು, ಅದ್ರ ಬ್ಲೌಸನ್ನು ಸ್ಟಿಚಿಂಗಿಗೆ ಕೊಟ್ಟೆ ಅಷ್ಟೇ. ಆಯಿತಾ.
ಇನ್ನು ಮಧ್ಯಾಹ್ನ ಗಂಟೆ ಎಷ್ಟಾಯಿತು, ಗಂಟೆ 1:10 ಇದೆ. ಅಡುಗೆ ಎಲ್ಲ ಆಗಿದೆ, ಇನ್ನು ಊಟ ಕೊಡೋದಷ್ಟೇ ಕೆಲಸ ಇರೋದು. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಶ್ಯಾಮಲ ವ್ಲಾಗ್ಸ್ ಇಷ್ಟ ಆಗೋರು ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ನಾಳೆ ಬೇರೆ ವಿಡಿಯೋ ಮಾಡೋಣ ಆಯ್ತಮ್ಮ. ನಾಳೆ ಬೇರೆ ಏನಾದರೂ ವಿಡಿಯೋ ಮಾಡ್ತೀವಿ ಅಮ್ಮನ ಜೊತೆ, ಆಯಿತಾ? ಬಾಯ್ ಎಲ್ಲರಿಗೂ, ನಮಸ್ತೆ.